ನೀವ್ ಯಾವತ್ತಾದ್ರೂ ಕೇಳಿದೀರಾ ಒಬ್ಬ ರಾಕ್ಷಸನ ಪಾಪಗಳಿಂದ ಪವಿತ್ರ ತೀರ್ಥ ಸ್ಥಳಗಳ ಉದಯಕ್ಕೆ ಕಾರಣವಾಯಿತು ಅಂತ? ಇದು ಗಯಾಸುರ ಹಾಗೂ ಭಗವಂತ ವಿಷ್ಣುವಿನ ಕಥೆಯಾಗಿದೆ. ಇವರ ಕೃಪೆಯಿಂದ ಈ ಮೂರು ಕ್ಷೇತ್ರಗಳು ಮೋಕ್ಷದ ದಾರಿಯಾಗಿದೆ. ಒಂದು ಕಾಲದಲ್ಲಿ ಗಯಾಸುರ ಎಂಬ ರಾಕ್ಷಸ ಇದ್ದ. ಈತನಿಗೆ ಜನ್ಮವೆತ್ತಿದ ಯಾವುದೇ ಪ್ರಾಣಿಯಿಂದ ಸಾವಿಲ್ಲ ಎಂಬ ವರವನ್ನು ಬ್ರಹ್ಮದೇವರು ನೀಡಿ. ಇದರಿಂದಾಗಿ ಗಯಾಸುರ ಅತಿ ಶಕ್ತಿಶಾಲಿಯಾಗಿ ಪೃಥ್ವಿ, ಪಾತಾಳ, ಸ್ವರ್ಗಲೋಕದಲ್ಲಿ ತನ್ನ ಅಧಿಕಾರವನ್ನು ಸ್ಥಾಪಿಸ್ತಾನೆ. ಒಂದು ದಿನ ಗಯಾಸುರ ದ್ವಾರಕಾ ವನದಲ್ಲಿ ಹೋಗ್ತಾ ಇರಬೇಕಾದ್ರೆ ದೀರ್ಘ ಪ್ರಯಾಣ ಆತನಿಗೆ ದಣಿವಾಗುತ್ತದೆ. ಆತನಿಗೆ ಅತೀವವಾಗಿ ಬಾಯಾರಿಕೆ ಆಗುತ್ತದೆ. ತಕ್ಷಣಕ್ಕೆ ಆತನ ಕಣ್ಣಿಗೆ ಒಬ್ಬ ತಪಸ್ವಿ ಕಾಣ್ತಾನೆ. ತಕ್ಷಣ ಆತ ತಪಸ್ವಿಯ ಬಳಿ ಹೋಗಿ, ಮಹಾತ್ಮ, ನನಗೆ ಕುಡಿಯಲು ನೀರು ಕೊಡು, ಇಲ್ಲದಿದ್ದರೆ ನಿನ್ನ ರಕ್ತ ಕೊಟ್ಟು ನನ್ನ ಬಾಯಾರಿಕೆಯನ್ನು ತಣಿಸು ಅಂತ ಕೇಳ್ಕೊಳ್ತಾನೆ. ಆಗ ತಪಸ್ವಿ ಹೇಳ್ತಾನೆ, ಗಯಾಸುರ, ಬಾಯಾರಿಕೆ ಕೇವಲ ಶರೀರಕ್ಕಾಗುವುದು, ಆತ್ಮದ ಬಾಯಾರಿಕೆ ಯಾವತ್ತೂ ಕಡಿಮೆ ಆಗುವುದಿಲ್ಲ. ಒಂದು ವೇಳೆ ನಿನಗೆ ನಿಜವಾದ ಶಾಂತಿ ಬೇಕಿದ್ದರೆ ಬದ್ರಿನಾಥಕ್ಕೆ ಹೋಗು, ಅಲ್ಲಿ ವಿಷ್ಣುವಿನ ದರ್ಶನ ಪಡಿ, ಆತನೇ ನಿನಗೆ ಮುಕ್ತಿಯ ದಾರಿ ತೋರಿಸುತ್ತಾನೆ ಅಂತ ಹೇಳ್ತಾನೆ. ತಪಸ್ವಿಯ ಮಾತು ಕೇಳಿ ರಾಕ್ಷಸ ಆಶ್ಚರ್ಯಚಕಿತನಾಗ್ತಾನೆ. ಮೂರು ಲೋಕದ ಒಡೆಯನಾದ ನನಗೆ ಮುಕ್ತಿಯ ಅವಶ್ಯಕತೆ ಇದೆಯಾ? ನಿಜವಾಗ್ಲೂ ಅಂತ ಒಂದು ಶಕ್ತಿ ಇದೆಯಾ ಎಂದು ಯೋಚಿಸತೊಡಗಿದ. ಉತ್ಸುಕತೆ ಹಾಗೂ ಸಂದೇಹದೊಂದಿಗೆ ಗಯಾಸುರ ಬದ್ರಿನಾಥದ ಕಡೆ ಚಲಿಸಿದ. ಬದ್ರಿನಾಥಕ್ಕೆ ಬಂದು ನೋಡಿದಾಗ ಅಲ್ಲಿ ಭಗವಾನ್ ವಿಷ್ಣು ಇರಲಿಲ್ಲ. ಆದ್ರೆ ಅಲ್ಲಿ ವಿಷ್ಣುವಿನ ಪ್ರಕಾಶಮಾನವಾದ ಕಮಲಾಸನವಿತ್ತು. ಕೂಡಲೇ ಗಯಾಸುರ ಕಮಲಾಸನವನ್ನು ಎತ್ತಿಕೊಂಡು ಅಲ್ಲಿಂದ ಹೊರಡಲು ಆರಂಭಿಸಿದ. ಆದ್ರೆ ತಕ್ಷಣಕ್ಕೆ ಅಲ್ಲಿ ಭಗವಂತ ವಿಷ್ಣು ಪ್ರಕಟವಾಗ್ತಾರೆ. ಅವರು ಗಯಾಸುರನ ಕೇಶವನ್ನು ಹಿಡಿದು ಆತನನ್ನು ತಡೆದು ತನ್ನ ಗದೆಯಿಂದ ಮೊದಲ ಪ್ರಹಾರವನ್ನು ಮಾಡ್ತಾರೆ. ಆ ತಕ್ಷಣ ಗಯಾಸುರ ಕಮಲಾಸನವನ್ನು ಢಾಲಾಗಿ ಉಪಯೋಗಿಸ್ತಾನೆ. ಗದೆಯ ಹೊಡೆತಕ್ಕೆ ಕಮಲಾಸನದ ಒಂದು ತುಂಡು ಕೆಳಗೆ ಬೀಳು. ಕಮಲಾಸನದ ಮೊದಲ ತುಂಡು ಬಿದ್ದ ಜಾಗ ಇವತ್ತು ಬ್ರಹ್ಮಪಾಲವೆಂದು ಖ್ಯಾತಿ ಪಡೆದಿದೆ. ಇಲ್ಲಿ ಭಕ್ತರು ತಮ್ಮ ಪೂರ್ವಜರಿಗೆ ಪಿಂಡದಾನ ಮಾಡ್ತಾರೆ. ಭಗವಾನ್ ವಿಷ್ಣುವಿನ ಎರಡನೇ ಪ್ರಹಾರಕ್ಕೆ ಕಮಲಾಸನದ ಎರಡನೇ ತುಂಡು ದೂರದ ಹರಿದ್ವಾರದಲ್ಲಿ ಬೀಳು. ಆ ಜಾಗ ಮುಂದೆ ನಾರಾಯಣಿ ಶಿಲವೆಂದು ಖ್ಯಾತಿ ಪಡೆಯುತ್ತೆ. ಇಲ್ಲಿ ಇವತ್ತಿಗೂ ಜನ ಪಿಂಡದಾನ ಮಾಡ್ತಾರೆ. ಮೂರನೇ ಪ್ರಹಾರಕ್ಕೆ ಕಮಲಾಸನದ ಕೊನೆಯ ತುಂಡು ಬಿಹಾರದ ಗಯಾದಲ್ಲಿ ಹೋಗಿ ಬೀಳು. ಈ ಜಾಗ ವಿಷ್ಣು ಪದವೆಂಬ ಹೆಸರಿನಲ್ಲಿ ಪ್ರಸಿದ್ಧಿಯಾಗುತ್ತೆ. ಕೊನೆಗೆ ಗಯಾಸುರ ವಿಷ್ಣುವಿನ ಚರಣಕ್ಕೆ ಎರಗಿ ಪ್ರಾರ್ಥಿಸುತ್ತಾನೆ. ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ, ಆದರೆ ಈಗ ನಾನು ಮುಕ್ತಿಯನ್ನು ಬಯಸುತ್ತಿದ್ದೇನೆ, ಕೃಪೆ ಮಾಡಿ ನನಗೆ ದಾರಿ ತೋರಿಸು ಎಂದು ಬೇಡಿಕೊಳ್ಳುತ್ತಾನೆ. ಕೊನೆಗೆ ಭಗವಾನ್ ವಿಷ್ಣು ಹೇಳ್ತಾರೆ, ಯಾವ ಮೂರು ಜಾಗದಲ್ಲಿ ನನ್ನ ಕಮಲಾಸನದ ತುಂಡುಗಳು ಬಿದ್ದಿದೆಯೋ ಅಲ್ಲಿ ಪೂಜೆ ಮಾಡಿದರೆ ನಿನಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಅಸುರನ ಕಣ್ಣಿನಲ್ಲಿ ಸಮರ್ಪಣೆಯ ಕಣ್ಣೀರಿತ್ತು. ಆತ ಭಗವಂತನ ಸಲಹೆಯಂತೆ ಮುಕ್ತಿಯ ಮಾರ್ಗ ಹಿಡಿತಾನೆ. ಇವತ್ತಿಗೂ ಬದ್ರಿನಾಥದ ಬ್ರಹ್ಮಕಪಾಲ, ಹರಿದ್ವಾರದ ನಾರಾಯಣಿ ಶಿಲಾ, ಗಯಾದ ವಿಷ್ಣುಪಾದ ಹಿಂದೂಗಳಿಗೆ ಪವಿತ್ರ ಸ್ಥಾನವಾಗಿದೆ. ಜನರು ತಮ್ಮ ಪೂರ್ವಜರಿಗೆ ಪಿಂಡದಾನ ಮಾಡ್ತಾರೆ. ಬಂಧುಗಳೇ, ಇಂಥ ಅನೇಕ ಭಕ್ತಿಯ ಕಥೆಗಳಿಗೆ ಭಕ್ತಿ ಪುರಾಣ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ಕಮೆಂಟ್ ನಲ್ಲಿ ವಿಷ್ಣು ದೇವಾಯ ನಮಃ ಅಂತ ಟೈಪ್ ಮಾಡಿ.